ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಹೇಳ್ತಿರೋದು ಸತ್ಯ ರಾಜಿ. ನಮ್ ಭಕ್ತಿಗೆ 3 ಜನ ಅಮ್ಮಂದ್ರು. ನಮ್ಮಿಬ್ರ ಹಾರೈಕೆ ಅವಳ ಮೇಲೆ ಇದೆ ಅಂದ್ಮೇಲೆ ಆ ತಾಯಿ ಆಶೀರ್ವಾದನೂ ಇರುತ್ತೆ. ಅಕ್ಕ, ಆದ್ರೂ ನನಗೆ ಅನುಮಾನ. ನಮ್ ಪುಟ್ಟಿ ಒಬ್ಳೆ ಹೋಗೋ ನಿರ್ಧಾರನ ಖಂಡಿತ ಮಾಡಿರಲ್ಲ. ನನಗೂ ಹಾಗೆ ಅನ್ನಿಸ್ತು ರಾಜಿ. ಆದ್ರೆ ರಾಗಿಣಿ ಹೇಳದ್ಮೇಲೆ ರಾಗಿಣಿ ಏನ್ ಹೇಳಿದ್ಲು? ಭಕ್ತಿನೆಲ್ಲಾದ್ರೂ ನೋಡಿದೀಯಾ? ನೀ ಹೋಗಿ ರೆಸ್ಟ್ ಮಾಡಿ. ಅವಳು ಎಲ್ಲಿಗೆ ತಾನೇ ಹೋಗಿರ್ತಾಳೆ? ಅವಾಗ್ಲೇ ಚಿಕ್ಕತ್ತೆ ಜೊತೆ ಕೂತಿದ್ಲು. ಅವ್ರ ಜೊತೆನೆ ಇರ್ತಾಳೆ. ಹೋಗಿ ಒಂದ್ ತಮ್ಗೆ ನೀರಿಟ್ಟು ಬರ್ತೀನಿ. ಬೇಡ ಅತ್ತೆ, ಆ ಚಿಂತೆನ ಮದ್ವೆ ಆಗಕ್ಕೆ ಅವಳಿಗೆ ಇಷ್ಟ ಇಲ್ವೇನೋ? ನಿಮ್ಗೆ ನೋವಾಗತ್ತೆ ಅಂತ ನೇರವಾಗಿ ಹೇಳ್ತಾ ಇಲ್ಲ ಅವಳು. ರಾಗಿಣಿ ಹೇಳಿದಾಗೆ ಭಕ್ತಿ ಮನೆಯಲ್ಲೇ ಇದ್ದಾಳೆ ಅನ್ಕೊಂಡಿದ್ದ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ರಾಜಿ, ನಾನು ಆಗ್ಲೇ ಹುಡುಕ್ಬೇಕಾಗಿತ್ತು. ಭಕ್ತಿ, ನೀನದು ಯಾರಿಗೆ ಫೋನ್ ಮಾಡ್ತೀಯೋ ನೋಡೋಣ. ನೀನು ಯಾರಿಗೆ ಕಾಲ್ ಮಾಡಿದ್ರು ಮಾತಾಡೋದು ನಾನೇ. ನೀನು ನಿಮ್ಮ ಅಣ್ಣಂಗೆ ಕಾಲ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಿಮ್ಮ ಅಣ್ಣನ ಕೊಲೆಗಾರನ ಸ್ಥಾನದಲ್ಲಿ ನೋಡೋಕೆ ನಿನಗೆ ಇಷ್ಟ ಇಲ್ಲ ಅನ್ನೋ ಕೆಟ್ಟ ಧೈರ್ಯ. ಆದ್ರೂ ನೀನೇನಾದ್ರೂ ನಿಮ್ಮ ಅಣ್ಣಂಗೆ ಫೋನ್ ಮಾಡಿಬಿಟ್ರೆ